ನಮಸ್ಕಾರ. ನಾನು ನಿಮ್ಮ ಅಭಿಮಾನ ಮೋಹನ್. ಇವತ್ತು ಸಿನಿಮಾ ಧಾರಾವಾಹಿಯ ಮೇಕಿಂಗ್ ಬಗ್ಗೆ ಮಾತಾಡೋಣ. ಒಂದು ಸಿನಿಮಾ ಅಥವಾ ಧಾರಾವಾಹಿ ಅದು ಸೆಟ್ ಏರಬೇಕಾದ್ರೆ ಅದರ ಹಿಂದೆ ತುಂಬ ಜನ ಕೆಲಸ ಮಾಡಬೇಕು. ಅದಕ್ಕೆ ಮುಖ್ಯವಾಗಿ ಯಾರ್ಯಾರು ಬೇಕು, ಏನು ಬೇಕು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಒಂದು ಸಿನಿಮಾ ಅಥವಾ ಸೀರಿಯಲ್ಲು ಅದು ಪ್ರಾರಂಭ ಆಗಬೇಕಾದ್ರೆ ಅದಕ್ಕೆ ಮುಖ್ಯವಾಗಿ ಒಬ್ಬರು ಪ್ರೊಡ್ಯೂಸರ್ ಬೇಕು. ಪ್ರೊಡ್ಯೂಸರ್ಗಿಂತ ಮುಖ್ಯವಾಗಿ ನಿರ್ದೇಶಕರು ಬೇಕು. ಸರಿಯಾದ ಒಬ್ಬರು ನಿರ್ದೇಶಕರು. ಆ ನಿರ್ದೇಶಕರು ಅಂದ ಕೂಡಲೇ ಆ ನಿರ್ದೇಶಕರಿಗೆ ಇಡೀ ಆ ಪ್ರಾಜೆಕ್ಟು, ಅಂದರೆ ಒಂದು ಸಿನಿಮಾ ಇರ್ಬೋದು, ಧಾರಾವಾಹಿ ಇರ್ಬೋದು, ಅದು ಪ್ರಾರಂಭದಿಂದ ಕೊನೆಯವರೆಗೂ ಹೇಗೆ ನಡ್ಕೊಂಡು ಹೋಗಬೇಕು, ಹೇಗೆ ಚಿತ್ರೀಕರಣ ಮಾಡಬೇಕು, ಅದಕ್ಕೆ ಏನೇನು ಬೇಕು, ಅದಕ್ಕೆ ಕತೆ ಹೇಗಿರಬೇಕು, ಕಥೆಯಲ್ಲಿ ಸಂಭಾಷಣೆ ಹೇಗಿರಬೇಕು ಅಂತ ಹೇಳಿ ಅವರು ನಿರ್ಧಾರ ಮಾಡ್ತಾರೆ. ಆ ನಿರ್ದೇಶಕರು ನಿರ್ಧಾರ ಮಾಡಿ ಒಂದು ಕಥೆಯನ್ನು ಅವರು ಕೈ ಎತ್ಕೊಂಡು ಆ ಕಥೆಯನ್ನು ಅವರು ಸಂಪೂರ್ಣವಾಗಿ ಆಳವಾಗಿ ಅಧ್ಯಯನ ಮಾಡ್ತಾರೆ. ಈ ಕತೆ ಹೇಗೆ ನಾವು ಚಿತ್ರೀಕರಣ ಮಾಡಬೇಕು ಅಂತ. ಯಾಕೆ ಅಂದರೆ ಕಥೆಯ ರೂಪವೇ ಬೇರೆ, ಚಿತ್ರೀಕರಣ ಅಂದರೆ ಅದು ಕೇವಲ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿರುತ್ತೆ, ಬುಕ್ಕಲ್ಲಿ ಇರುತ್ತೆ. ಆದರೆ ಇದನ್ನು ನಾವು ವಿಷುವಲ್ ಮೀಡಿಯಾಗೆ ತರಬೇಕಾಗತ್ತೆ. ಆ ಕಥೆಯನ್ನು ನಾವು ಚಿತ್ರದ ಮೂಲಕ ತೋರಿಸ್ಬೇಕಾಗತ್ತೆ. ಸನ್ನಿವೇಶಗಳ ಮೂಲಕ ನಾವು ವಿಷುವಲ್ ಮೀಡಿಯಾದಲ್ಲಿ ತೋರಿಸ್ತೀವಿ. ಆಗ ಏನಾಗುತ್ತೆ, ಕೆಲವಾರು ಒಂದು ಅಡೆತಡೆಗಳು ಬರುತ್ತೆ. ಯಾಕೆಂದರೆ ಕಥೆಯಲ್ಲಿ ಹೇಳೋಷ್ಟು ಸುಲಭವಾಗಿ ನಾವು ವಿಷುವಲ್ ಮೀಡಿಯಾದಲ್ಲಿ ಕೆಲವನ್ನ ತೋರ್ಸೋಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನೆಲ್ಲ ಕೂಡ ಒಬ್ಬ ನಿರ್ದೇಶಕರಾದವರು ಸಂಪೂರ್ಣವಾಗಿ ಆಳವಾಗಿ ಅಧ್ಯಯನ ಮಾಡಿ ಅದಕ್ಕೆ ತಕ್ಕಂತೆ ಕಥೆಯ ಓಟವನ್ನು ನಿರ್ಧಾರ ಮಾಡ್ತಾರೆ. ಆಮೇಲೆ ಈಗ ಒಂದು ಸಿನಿಮಾ ತೆಗಿಬೇಕು ಅಂದರೆ, ಸಿನಿಮಾಕ್ಕೆ ಅಂದರೆ 1.25 2 ಅವರ್ 2.25 ಅವರ್ ಈ ಟೈಮ್ ರೆಸ್ಟ್ರಿಕ್ಷನ್ಸ್ ಎಲ್ಲ ಇರುತ್ತೆ. ಆದ್ದರಿಂದ ಒಂದು ಕಥೆಯನ್ನು ನಾವು ಸಂಪೂರ್ಣವಾದ ಒಂದು ಕಥೆಯನ್ನು ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ಕಥೆಯನ್ನು ಸಂಪೂರ್ಣವಾಗಿ ವೀಕ್ಷಕರಿಗೆ ತಲುಪಿಸ್ಬೇಕು ಅಂದರೆ ಅಷ್ಟು ಟೈಮ್ ರೆಸ್ಟ್ರಿಕ್ಷನಲ್ಲಿ ಕಥೆಯನ್ನು ಹೊಂದಾಣಿಕೆ ಮಾಡಬೇಕು. ಯಾವ ಸನ್ನಿವೇಶವನ್ನು ತೋರಿಸ್ಬೇಕು, ಆ ಸನ್ನಿವೇಶಕ್ಕೆ ಪೂರಕವಾಗಿ ಇನ್ನೊಂದು ಸನ್ನಿವೇಶ ಹೇಗೆ ಬರಬೇಕು, ಅದರ ಮೇಲೆ ಯಾವ ಸನ್ನಿವೇಶಗಳನ್ನು ಕೆಲವನ್ನ ಬಿಡಬೇಕಾಗತ್ತೆ, ಅದನ್ನು ಕೇವಲ ಮಾತಿನ ರೂಪದಲ್ಲಿ ಹೇಳಿಸ್ಬೇಕಾಗತ್ತೆ. ಅದು ಕೂಡ ಒಂದು ರೀತಿಯಾದ ಜಾಣ್ಮೆ. ಈ ಕಥೆಯ ಓಟವನ್ನು ನಿರ್ಧಾರ ಮಾಡೋದು ನಿರ್ದೇಶಕರು. ಒಬ್ಬ ನಿರ್ದೇಶಕರಿಗೆ ಎಷ್ಟು ಹೊಣೆ ಇರುತ್ತೆ ಅಂತಂದರೆ, ಕತೆ ಮುಖ್ಯ. ಆ ಕಥೆಯನ್ನು ಹೇಗೆ ಲಿಖಿತ ರೂಪದಲ್ಲಿ ಅಂದರೆ ಇರುತ್ತೋ ಅದನ್ನು ನಾವು ಸಿನಿಮಾಕ್ಕೆ ಧಾರಾವಾಹಿಗೆ ತಕ್ಕಂತೆ ಸ್ಕ್ರೀನ್ ಪ್ಲೇ ಮಾಡಬೇಕಾಗತ್ತೆ. ಅಂದರೆ ದೃಶ್ಯಗಳನ್ನು ಸೃಷ್ಟಿ ಮಾಡಬೇಕಾಗತ್ತೆ. ಅದನ್ನು ದೃಶ್ಯದಲ್ಲಿ ತೋರಿಸ್ಬೇಕಾಗತ್ತೆ. ಯಾವುದೇ ಒಂದು ಸನ್ನಿವೇಶವನ್ನು ದೃಶ್ಯದಲ್ಲಿ ತೋರಿಸ್ಬೇಕು. ಆ ದೃಶ್ಯದಲ್ಲಿ ಯಾವ ಕಂಟೆಂಟ್ನ ಅವರು ಹೇಳಬೇಕು, ಎಲ್ಲಿವರೆಗೆ ಕತೆ ಮುಂದುವರಿಬೇಕು. ಯಾಕೆಂದರೆ ಎಲ್ಲದನ್ನು ಒಂದೇ ದೃಶ್ಯದಲ್ಲಿ ಹೇಳೋಕ್ಕಾಗಲ್ಲ. ಈ ದೃಶ್ಯ ಯಾವ ಒಂದು ಸಂದೇಶವನ್ನು ಅಲ್ಲಿ ಕೊಡುತ್ತೆ, ಮೆಸೇಜ್ ಇದೆ, ಎಲ್ಲಿಂದ ಎಲ್ಲಿವರೆಗೆ ಕತೆ ಅಲ್ಲಿ ಮುಂದಕ್ಕೆ ಹೋಗುತ್ತೆ, ಅದನ್ನು ಕೂಡ ಅವರು ಕತೆಗಾರರ ಜೊತೆಯಲ್ಲಿ ಯಾರು ಸ್ಕ್ರೀನ್ ಪ್ಲೇ ಮಾಡ್ತಾರೆ, ಯಾರು ಲೇಖಕರಿದ್ದಾರೆ, ಯಾರು ಸಿನಿಮಾಗೆ ಸಾಹಿತ್ಯವನ್ನು ಬರೀತಾರೆ, ಸಂಭಾಷಣೆಯನ್ನು ಬರೀತಾರೆ, ಅವ್ರ ಜೊತೆ ಕೂತ್ಕೊಂಡು ನಿರ್ದೇಶಕರು ನಿರ್ಧಾರ ಮಾಡ್ತಾರೆ. ಈ ರೀತಿ ಸನ್ನಿವೇಶ ಬೇಕು, ಈ ರೀತಿ ದೃಶ್ಯಗಳು ಬೇಕು, ಸೀನ್ಗಳು ಈ ರೀತಿ ಬೇಕು. ಇದರ ಮಧ್ಯದಲ್ಲಿ ನಾವು ಜನಗಳಿಗೆ ನಾವು ಕೊಡ್ತಿರೋದು ಯಾವುದೇ ಕತೆ ಆದರೂ ಕೂಡ ಆ ಕಥೆಯನ್ನು ಮನೋರಂಜನೆಯ ರೂಪದಲ್ಲಿ ನಾವು ಹೇಳ್ತಾ ಹೋಗಬೇಕು. ಬರೀ ನಾವು ಯಾವುದೋ ಒಂದು ಕಷ್ಟದ ಸನ್ನಿವೇಶವನ್ನೇ ತೋರಿಸ್ತಾ ಹೋದರೆ ಜನಕ್ಕೆ ಬೋರ್ ಆಗ್ಬೋದು. ಎಲ್ಲೂ ಕೂಡ ಕತೆ ಓಟ ನಿಲ್ಲಬಾರ್ದು. ಜನಗಳಿಗೆ, ವೀಕ್ಷಕರಿಗೆ
ಅದರಿಂದ ಮನಸ್ಸಿಗೆ ಬೇಜಾರಾಗಬಾರ್ದು. ಅವರು ಆ ಒಂದು ಇಡೀ ಚಿತ್ರವನ್ನು ಅಥವಾ ಧಾರಾವಾಹಿಯನ್ನು ಆಸಕ್ತಿಯಿಂದ ನೋಡುವ ರೀತಿಯಲ್ಲಿ ಅವರು ದೃಶ್ಯಗಳನ್ನು, ಮಾತುಗಳನ್ನು ಅವರು ಬರೆಸಬೇಕಾಗತ್ತೆ. ಅದು ಕೂಡ ನಿರ್ದೇಶಕರ ಮುಂದಾಳತ್ವದಲ್ಲೇ ನಡ್ಕೊಂಡು ಹೋಗುತ್ತೆ. ಆಮೇಲೆ ಇದೆಲ್ಲ ಇದ್ದರೂ ಕೂಡ ಕೆಲವು ಎಫೆಕ್ಟ್ ಬೇಕಾಗುತ್ತೆ. ಏನು ಎಫೆಕ್ಟ್ ಅಂತಂದರೆ, ಅಲ್ಲಿ ಸಂಗೀತ, ಒಂದು ಹಾಡಿರಬೇಕು, ಆ ಹಾಡಿಗೆ ಮ್ಯೂಸಿಕ್ ಇರಬೇಕು, ಸಂಗೀತ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರಬೇಕು. ಸನ್ನಿವೇಶಗಳನ್ನು ತೋರಿಸುವಾಗ ಆ ಬ್ಯಾಕ್ಗ್ರೌಂಡ್ ಎಫೆಕ್ಟ್ ಇರಬೇಕು. ಎಲ್ಲಿ ಶಾರ್ಪ್ ಆಗಿ ಡೈಲಾಗ್ ಇರುತ್ತೆ ಅಲ್ಲಿ ಶಾರ್ಪ್ ಆದಂಥ ಮ್ಯೂಸಿಕ್ ಇರಬೇಕು. ಆ ಮ್ಯೂಸಿಕ್ಕು ಎಫೆಕ್ಟ್ ಕೊಡಬೇಕು. ಆಗ ಮಾತ್ರ ಅದು ವೀಕ್ಷಕರಿಗೆ ನೋಡೋಕ್ಕೆ ಒಂದು ಆಸಕ್ತಿ ಬರುತ್ತೆ. ಈ ರೀತಿಯಾಗಿ ಕಥೆಯ ಓಟವನ್ನು, ಸಂಭಾಷಣೆಯನ್ನು, ಆಮೇಲೆ ಸಂಗೀತವನ್ನು, ಪ್ರತಿಯೊಂದು ಇದಷ್ಟೇ ಅಲ್ಲದೆ ಮುಖ್ಯವಾಗಿ ಬೇಕಾದ್ದು ಅಂದರೆ, ಈಗ ನಾವು ಏನು ಮಾಡ್ತಿರ್ತೀವಿ, ಕಥೆಯನ್ನು ದೃಶ್ಯ ಮಾಧ್ಯಮಕ್ಕೆ ತಂದಿರ್ತೀವಿ. ದೃಶ್ಯ ಮಾಧ್ಯಮಕ್ಕೆ ತರುವಾಗ ನಿರ್ದೇಶಕರಿಗೆ ಕಲ್ಪನೆ ಇರುತ್ತೆ. ಈ ರೀತಿ ಅವ್ರ ಮನಸ್ಸಲ್ಲಿ ಸನ್ನಿವೇಶಗಳು ಅವರ ಕಲ್ಪನೆಯಲ್ಲಿ ಇರುತ್ತೆ. ಆದರೆ ಅವರ ಕಲ್ಪನೆಯನ್ನು ಸಾಕಾರ ಮಾಡೋರು ಯಾರು? ಅಂದರೆ ಈಗ ನಾನು ಹೇಳ್ಬೋದು, ಆದರೆ ಅದನ್ನು ಹೇಗೆ ತೋರಿಸ್ಬೋದು ವಿಷುಯಲಲ್ಲಿ ಅಂದರೆ ಅದಕ್ಕೆ ಮುಖ್ಯವಾಗಿ ಬೇಕಾದ್ದು ಕ್ಯಾಮರಾಮೆನ್. ಅದಕ್ಕೋಸ್ಕರವಾಗಿ ಒಂದು ಪ್ರಾಜೆಕ್ಟ್ ನಡಿಬೇಕಾದರೆ ಹೇಗೆ ನಿರ್ದೇಶಕರಿರ್ತಾರೋ ಹಾಗೆ ಛಾಯಾ ನಿರ್ದೇಶಕರು ಅಂದರೆ ಕ್ಯಾಮ್ರಾ ನಿರ್ದೇಶಕರು ಅವರು ತುಂಬ ಅನ್ಯೂನ್ಯವಾಗಿರಬೇಕು. ಇವರಿಗೆ ಕತೆ ಎಷ್ಟು ಗೊತ್ತಿರುತ್ತೋ ಅವ್ರಿಗೂ ಅಷ್ಟೇ ಗೊತ್ತಿರಬೇಕು. ಇವರ ಕಲ್ಪನೆ ಎಷ್ಟಿರುತ್ತೋ ಆ ಕಲ್ಪನೆ ಅವ್ರಿಗೆ ವಿಷುಯಲಲ್ಲಿ ಗೊತ್ತಿರಬೇಕು. ಈಗ ಅವರು ನಿರ್ದೇಶಕರು ಹೇಳಿದ್ದನ್ನು ಅವರು ದೃಶ್ಯದಲ್ಲಿ ತೋರಿಸ್ಬೇಕು. ಅದಕ್ಕೋಸ್ಕರವಾಗಿ ನಿರ್ದೇಶಕರು ಮತ್ತು ಛಾಯಾಗ್ರಾಹಕರನ್ನು ಗಂಡ ಹೆಂಡತಿಗೆ ಹೋಲಿಸ್ತೀವಿ. ಅಂದರೆ ಅಷ್ಟು ಅನ್ಯೂನ್ಯವಾಗಿ, ಅಂದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿದ್ದಾಗ ಆ ಒಂದು ಪ್ರಾಜೆಕ್ಟು ಚೆನ್ನಾಗಿ ಬರುತ್ತೆ ಅಂಥೇಳಿ. ಹಾಗೆ ಇಬ್ಬರಲ್ಲೂ ಹೊಂದಾಣಿಕೆ ಇದ್ದಾಗ, ಕತೆ ಚೆನ್ನಾಗಿದ್ದಾಗ, ಸಂಭಾಷಣೆ ಚೆನ್ನಾಗಿದ್ದಾಗ ಇದನ್ನೆಲ್ಲ ಸಾಕಾರಗೊಳಿಸೋರು ಯಾರು? ನಿರ್ದೇಶಕರ ಹೊಣೆ ಆಯಿತು, ಛಾಯಾಗ್ರಾಹಕರ ಹೊಣೆ ಆಯಿತು. ಆದರೆ ಇದನ್ನು ನಾವು ದೃಶ್ಯ ಮಾಧ್ಯಮದಲ್ಲಿ ತರ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಅನೇಕ ಪಾತ್ರಧಾರಿಗಳು ಬೇಕಾಗುತ್ತೆ. ಆ ಪಾತ್ರಧಾರಿಗಳು ಹೇಗಿರಬೇಕು ಅಂತಂದರೆ, ಆ ಪಾತ್ರವನ್ನು ಅನುಭವಿಸಿ ಮಾಡ್ತಾ ಇರಬೇಕು. ಆ ಪಾತ್ರವನ್ನು ಅನುಭವಿಸಿ ಆ ಕಥೆಯಲ್ಲಿ, ಆ ಪಾತ್ರದಲ್ಲಿ ಅವರು ತಮ್ಮನ್ನು ತೊಡಗಿಸ್ಕೊಂಡು ಅವರಿಗೆ ಅವರ ಮನಸ್ಸಿನಲ್ಲಿ ಆ ಪಾತ್ರವನ್ನು ಕಲ್ಪನೆ ಮಾಡಿಕೊಂಡು ಆ ಪಾತ್ರಕ್ಕೆ ಬೇಕಾದಂಥ ಮ್ಯಾನರಿಸಮ್, ಅವ್ರದ್ದು ಆ್ಯಟಿಟ್ಯೂಡ್ ಏನಿದೆ, ಪಾತ್ರದ್ದು ಮ್ಯಾನರಿಸಮ್ ಏನಿದೆ, ಆ ಪಾತ್ರಕ್ಕೆ ಗತ್ತೇನಿದೆ, ಅಥವಾ ಆ ಪಾತ್ರ ಸೌಮ್ಯ ಸ್ವಭಾವದ್ದು, ತುಂಬ ಕೋಪಿಷ್ಠವಾದ್ದು, ಇದೆಲ್ಲವೂ ಕೂಡ